ನಾನು ಆಡುತ್ತಿರುವಂತ ಮಾತನ್ನು ನೀನು ಆಲಿಸಬೇಕು. ಅಯ್ಯ, ನಾನೇನು ಸುಮ್ಮನೆ ಬಂದವರಲ್ಲ. ಮತ್ತೆ ನಮಗೊಂದು ಪರಂಪರೆ ಉಂಟು, ನಮಗೊಂದು ಕಾರ್ಯ ಉಂಟು. ನಿನ್ನ ಪರಂಪರೆಗೆ ಬೇಕೇ ಇಲ್ಲಿ ಅಗತ್ಯವ. ಸೋಮವಂಶ ನನಗೊಂದು ಪರಂಪರೆ, ಪೂಜೆ ಮಾಡುವಂತ ಪರಂಪರೆ. ಭರತಖಂಡದಲ್ಲಿ ವಿಶೇಷವಾದಂತಹ ಪರಂಪರೆಯನ್ನು ಹೊಂದಿದಂತಹ ವಂಶ ಅಂದ್ರೆ ಸೋಮವಂಶ, ಅಂದ್ರೆ ಚಂದ್ರವಂಶ ಅಂತ ಹೇಳ್ತಾರೆ. ಚಂದ್ರವಂಶದಲ್ಲಿ ಅದೆಷ್ಟೋ ಮಂದಿ ರಾಜಾದಿರಾಜರು ರಾಜ್ಯವನ್ನು ಆಳಿದವರಿದ್ದಾರೆ. ಅವರನ್ನೆಲ್ಲ ಬಿಡುವ. ಆದರೆ ವರ್ತಮಾನ ಕಾಲದಲ್ಲಿ ಇಂದ್ರಪ್ರಸ್ಥದ ಅಧಿಕಾರಿಯಾಗಿ ಬರೀತಿರುವ ಪಾಂಡು ಚಕ್ರವರ್ತಿಯ ಕುವರ ಧರ್ಮರಾಯ ಅಂತ ಕೇವಲ ಒಬ್ಬನೇ ಅಲ್ಲ, 5 ಮಂದಿಗಳಿದ್ದಾರೆ. ಒಬ್ಬ ಧರ್ಮರಾಯ, ಮತ್ತೊಬ್ಬ ಭೀಮಸೇನ, ಮತ್ತೊಬ್ಬ ಅರ್ಜುನ, ಉಳಿದವರು ನಕುಲ ಸಹದೇವರು. ಅವರಲ್ಲಿ 2ನೇಯ ಭೀಮಸೇನ ಅಂದ್ರೆ ಸೈರಿಸಿಕೊಳ್ಳಬೇಕು. ಬರುವುದಕ್ಕೆ ವಿಶೇಷವಾದ ಕಾರಣ ಉಂಟು. ಜನಗಳಿಗೆ ಸದ್ಗತಿ ಸಿಗಬೇಕೆನ್ನುವಂತ ಉದ್ದೇಶದಿಂದ ಕೃಷ್ಣನ ನಿರ್ದೇಶನದಲ್ಲಿ ನಡೆಯುತ್ತಿರುವಂತ ರಾಜಸೂಯ ಅಧ್ವರ, ಆ ಅಧ್ವರದಲ್ಲಿ ಶುಚಿತ್ವಕ್ಕೆ ಬೆಲೆ ಕೊಡಬೇಕೆನ್ನುವ ಉದ್ದೇಶದಿಂದ ದೂರದ ಕಾಡಿನಲ್ಲಿ ಪುರುಷಾಮೃಗವಿದೆ. ಆ ಪುರುಷಾಮೃಗವನ್ನು ತಂದ್ರೆ ಇಲ್ಲಿ ಅಂತ ಯಾವ ಕಾರ್ಯ ಉಂಟು, ಯಾವ ಶುಚಿತ್ವ ಉಂಟು, ಅದೆಲ್ಲ ನಿವಾರಣೆ ಆಗ್ತದೆ, ಶುಭವಾಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಂತಹ ಮಹತ್ ಕಾರ್ಯವನ್ನು ನಡೆಸುವುದಕ್ಕಾಗಿ ನಿನ್ನನ್ನು ಕರೆಕೊಂಡು ಹೋಗುವಂತ ಉದ್ದೇಶದಿಂದ ಇಲ್ಲಿಯವರೆಗೆ ಬಂದವಂತೇನೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬರಬೇಕು. ಮತ್ತೊಬ್ಬರ ಮಾತನ್ನು ಕೇಳಿ ಬಂದದ್ದೇ ತಪ್ಪು. ನಾನು ಸಾಮಾನ್ಯನಲ್ಲ, ಪರಮೇಶ್ವರನ ಕುರಿತು ನಮಸ್ಕಾರ ಮಾಡಿದವ ಮಹಾಫಲಾಚರಿದ್ದೇನೆ. ಅಷ್ಟು ಮಾತ್ರವಲ್ಲ, ನಾನೊಬ್ಬ ಸಂಚಾರ ಮಾಡುದು ಹೇಗೆ ಗೊತ್ತಾ? ಸಾಮಾನ್ಯ ರೀತಿಯಲ್ಲ. ಕೆಲವರು ನಡ್ಕೊಂಡು ಹೋಗುದು, ಕೆಲವರು ಹಾರ್ತಾ ಇದ್ದಾರೆ. ಆದ್ರೂ ಕೂಡ ಹೇಗೆ ಒಬ್ಬೊಬ್ಬರು ಒಂದೊಂದು ಮನೋಧರ್ಮವಾಗಿ ನನ್ನದು ಹಾಗಲ್ಲ. ಎಲ್ಲಿ ನಿಲ್ಲಬೇಕೆಂಬಂತ ಮನಸ್ಸು ಮಾಡ್ತೀರ, ಅದೇ ಮನಸ್ಸೊಳಗೆ ಅಲ್ಲಿ ಹೋಗಿ ಕೊಡ್ತೇನೆ. ಹೌದು, ಆ ಜಾಗವನ್ನು ಮುಟ್ಟುವುದಕ್ಕೆ ನಾನು ಪ್ರಯತ್ನವನ್ನು ಪಡ್ತೇನೆ. ಮನೋಯೋಗ, ಈ ಮನೋವೇಗದಲ್ಲಿ ಸಂಚರಿಸುವಂತ ವ್ಯಕ್ತಿಯ ಮುಂದೆ ನಿನ್ನಂತ ಒಬ್ಬ ಕ್ಷುಲ್ಲಕ ಮನುಷ್ಯ ಬಂದು ಏನು ಪ್ರಯತ್ನ ಇಲ್ಲ, ಸಾಯುವ ಯೋಚನೆಯನ್ನೇ ಮಾಡಿ ಬಂದಿದ್ದಿ. ಅಥವಾ ನಿನ್ನಿಂದಾಗಿ ಅವರಿಗೇನು ಕಷ್ಟ ಬದುಕಿದ್ದೇನು, ನಿನ್ನನ್ನು ಕೊಲ್ಲಬೇಕಂತ ನಿರ್ಧಾರಕ್ಕೆ ಬಂದ್ರೆ ಅವರಿಗೆ ಅಲ್ಲಿಗೆ ಆಗೋದಕ್ಕೆ ಪುರುಷ ಪ್ರಕದಲ್ಲಿ ಸಾಯಿ ಎಂಬಾಗೆ ಕಳುಹಿಸಿಕೊಟ್ಟಿದ್ದಾರೆ. ಯೋಚನೆ ಮಾಡಿ ನಿರ್ಧಾರಕ್ಕೆ ನಿನ್ನ ಮಿತಿಗೆ ವೇಗಕ್ಕೆ ಮಿತಿ ಇಲ್ಲ. ಮತ್ತೇನು? ಮನೋವೇಗವನ್ನು ಹೊಂದಿದವನಿ. ಹೌದು, ನಿನ್ನಷ್ಟು ಕೂಡದಿದ್ರು ವಾಯು ವೇಗವನ್ನು ನಾನು ಹೊಂದಿದ್ದೇನೆ. ನಿನ್ನನ್ನು ಕರ್ಕೊಂಡು ಹೋಗುವುದಕ್ಕೆ ನಾನು ಸಿದ್ಧನೆ. ವಾಯು ಎಲ್ಲಿಂದ ಎಲ್ಲಿಗೆ ಸಂಚರಿಸ್ತಾರ? ನೀನು ಯೋಚನೆ ಮಾಡಬೇಡ. ಒಂದು ಸಂಗತಿ ಮಾಡು, ವಾಯು ಹೋಗುವ ರೀತಿ ಹೇಗೆ? ವಾಯು ಬದಿಯಲ್ಲಿ ಹೋದ್ರೆ ಒಂದು ಪರ್ವತ ಅಡ್ಡ ಸಿಕ್ಕಿದ್ರೆ ಮತ್ತೆ ಆ ಕಡೆ ಹೋಗ್ತಾರೆ. ಹಾಗಾಗಿ ಮತ್ತೊಂದು ಪರ್ವತ ಸಿಕ್ಕಿದ್ರೆ ಮತ್ತೊಂದು ಕಡೆ ಹೋಗ್ತಾರೆ. ತಾನು ಅಲ್ಲಿಗೆ ಮುಟ್ಟುವುದಿಲ್ಲ. ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಮುಟ್ಟಬೇಕಂತ ಯೋಚನೆ ಮಾಡಿದ್ರೆ ಅದು ಜಾಗವನ್ನೇ ಬಿಟ್ಟು ಎಲ್ಲರನ್ನು ಕರ್ಕೊಂಡು ನಾಶಪಡಿಸಿ ಮತ್ತೊಂದು ಕಡೆಗೆ ಹೋಗ್ತಾರೆ. ವೇಗದ ಬಗ್ಗೆ ಯೋಚನೆ ಮಾಡಬೇಡ. ಏನು? ನಾನು ಕರ್ಕೊಂಡು ಹೋಗುವಲ್ಲಿಗೆ ಬಂದ್ರೆ ನೀನು ಸಾಕು. ಎಂತ ಧೈರ್ಯ! ನಿನ್ನ ಎದೆಯಲ್ಲಿ ಪಂಡೆ ಬೆಳೆದಿದ್ಯಾ? ಕೂಡಿತ ಬೇಮಾನಿಗೆ
ಕೂಡದೆ ಏನು ನಿನ್ನೊಡನೆ ಬಗೆ ನೀ ಹಿಂದುಳಿದೆಯಾದರೆ ಕಾಲ ಪಡಿಬೇರು ಹೇಳುತ್ತ ಆಶಯನ ಸರಿಯಾಗಿ ಕೇಳು. ಅಂಥದ್ದು ಧೈರ್ಯ ಇದ್ರೆ ಒಳ್ಳೆಯದೇ. ನಿನ್ನ ತಲೆಯಲ್ಲಿ ಹುಟ್ಟಿದವಲ್ಲ, ಅದು ನನಗೆ ಸಂತೋಷ. ನನಗೆ ಧೈರ್ಯ ಉಂಟು, ನೀನು ಮನಸ್ಸು ಮಾಡಬೇಕಾದ್ರೆ ನಾನು ಮನಸ್ಸು ಮಾಡ್ತೇನೆ. ಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ಅವ ಯಾರೆಂಬುದು ಚೆನ್ನಾಗಿ ಗೊತ್ತಾಯ್ತು. ಯಾರೆಂಬುದನ್ನು ನೋಡದಿದ್ರು ಕೂಡ ನೀನು ಹೇಳಿದಾಗ ಅರ್ಥೈಸಿಕೊಂಡೆ. ನಾನೊಬ್ಬ ತಪಸ್ವಿ ಅಲ್ವೇ? ಹಾಗಾಗಿ ಏನವ ಭೀಮನೆ ಯಾವ ವಾಯು ವೇಗದಿಂದ ನೀನು ಹೋಗುವವ, ಆದ್ರೆ ನಾನು ಹಾಗಲ್ಲ, ಮನವೇಗದಲ್ಲಿ ಹೋಗುವವನಲ್ವೇ. ನೀನೊಂದು ಮಾತು ಕೇಳ್ತೀಯ, ಏನು? ನನಗೆ ಭಾಷೆ ಕೊಡ್ಬೇಕು. ಭಾಷೆ? ಹೌದು. ನಿನಗೆ ಯಾಕೆ ಪುಣ್ಯಾತ್ಮ ಭಾಷೆ? ಕಾರಣ ಉಂಟು. ನೀನು ಬಂದದ್ದು ನಿನ್ನ ಅಪ್ಪನಿಗೆ ಸದ್ಗತಿ ಮಾಡುವುದಕ್ಕೆ. ನೀನು ಮಧ್ಯ ಪಥದಲ್ಲಿ ಹೋದ್ರೆ ಮತ್ತೆ ಸದ್ಗತಿ ಇಲ್ಲ, ಮತ್ತೊಂದಿಲ್ಲ. ಹಾಗಾಗೋ ಕೂಡದು. ಅದಕ್ಕಾಗಿ ನಿನಗೊಂದು ಮಾತನ್ನ ಹೇಳ್ತೇನೆ. ಇದೇ ಹೇಮಾಚಲದಿಂದ ಹೊರಟ ಮಾಡಿ ನಿಮ್ಮ ಅಸ್ಥಿರಾವತ್ಯ ಯಾಗ ಮಂಟಪ ಉಂಟಲ್ಲ, ಯಾಗ ಮಂಟಪವನ್ನು ಪ್ರವೇಶ ಮಾಡುವ ಮುನ್ನ ಎಲ್ಲಾದ್ರೂ ನನ್ನ ಕೊರಗೆ ಸಿಕ್ಕಿದ್ರೆ ನಿನ್ನನ್ನು ಏನು ಮಾತ್ರ ಗೊತ್ತಲ್ಲ, ನಿನ್ನ ಕಾಲಲ್ಲಿ ಹಿಡಿದು ಬೇಡ, ಪ್ರಾಣವನ್ನು ತೆಗೀತೇನೆ ಅಂತ ನೀನು ಹೇಳುದ? ಖಂಡಿತ ಬೇಡ. ಏನು ನಿನಗೆ ವಿಶ್ವಾಸ ಇಲ್ಲ ಅಂತ ಕಾಣ್ತದೆ. ಆಶೆ ಕೊಡ್ಬೇಕು. ಎಲ್ಲಿ ಉಂಟು ದಿನ ಕೈ? ಚಂದ್ರವಂಶದವರು ಮಾತಿಗೆ ತಪ್ಪವರಲ್ಲ. ಕೃಷ್ಣನ ಆಣೆಯಾಗಿ, ಕೃಷ್ಣನ ಭಕ್ತನಾಗಿ ಭಾಷೆ ಕೊಟ್ಟ ಮೇಲೆ ಇನ್ನು ನಿಲ್ಲುವ ಹಾಗಿಲ್ಲ. ನೀನು ಹೋದಷ್ಟು ಬೇಗ ನಿಲ್ಲಂತ ಲಿಂಗವೇ ಇಲ್ಲಿ ಶೋಭಿಸ್ತಾ ಉಂಟು. ಈ ಲಿಂಗವೇ ತಲೆಯಲ್ಲಿ ನೆಲೆಯಾಗಿ
ಅದಕ್ಕಾಗಿ ಇಲ್ಲಿ ಸಹಸ್ರ ಸಿಕ್ಕಗಳಿಗೆ ಪೂಜೆಯನ್ನೆಲ್ಲ ಮುಗಿಸಿದ್ದೇನೆ. ಆದ್ರೆ गिरिजावल्लभा श्री परमेश्वर नंदिवागन मुरगभूषण गजचर्माभरण नंदिवागन मुरगभूषण गजचर्माभरण जगदीश जय जय ಶಿವನೇ ಪರಮೇಶ್ವರ ರುದ್ರನೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎತ್ತ ನೋಡಿದ್ರೆ ಲಿಂಗಗಳೇ ಕಾಡ್ತಾ ಇದೆಯಲ್ಲ ಒಂದೋ ಎರಡೋ ಕೋಟಿ ಕೋಟಿ ಲಿಂಗವೇ ಸರಿಯಲ್ಲ ಶೋಭಿಸ್ತಾ ಉಂಟಲ್ಲ ಕೋಟಿ ಲಿಂಗವನ್ನೆಲ್ಲ ಪೂಜಿಸಿದೆ. ಓ ಮಹಾಲಿಂಗನೇ ನಿನ್ನ ಕರುಣೆಯಿಂದ ಹಾಗೆ ಇಷ್ಟ ತನಕ ನಾನು ಬದುಕಿಳಿದೆ. ನೀನಲ್ಲದೆ ನಾವೇನು ಮಾಡಲಿಕ್ಕೆ ಸಾಧ್ಯ ಉಂಟು ಮಹಾಲಿಂಗೇಶ್ವರ. ಓ ಸ್ವಾಮಿ ಈ ಕೋಟಿ ಕೋಟಿ ಲಿಂಗವೇ ತಲೆಯಲ್ಲಿ ಕೋಟಿ ಲಿಂಗೇಶ್ವರ ಆಗಿ ನೆಲೆಯಾಗಲಿ ಕೋಟೇಶ್ವರ ಆಗಿ ನೆಲೆಯಾಗಲಿ
ಒದಗಿದಲ್ಲಿ ನೋಡಂಬಡಿಸುತ್ತ ಕೃಷ್ಣನು ಹೋಗು 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 ನಿನಗಿಂತ ಅದು ಹಿಂದಿನ ಹೇಳಬೇಕು ನಿನಗೆ ಅಯ್ಯಯ್ಯೋ ನೋಡು ನೋಡು ಯಾಗ ಮಂಟಪದವರೆಗೆ ಬಂದಿದ್ದಾನೆ. ಈಗ ನೀನು ಅವನ ಕಾಲು ಹಿಡಿದು ಹೇಳೋದು ಸರಿಯಲ್ಲ. ಅವನನ್ನು ಬಿಟ್ಟು ಬಿಡು. ಆತನ ಮಾತು ತಪ್ಪಿದವ ಮಾತು ಕೆಟ್ಟವನೇ ಮಾತಿಗೆ ಮಾತು ತಪ್ಪಿದವನ್ನ ಯಾವತ್ತು ಬಿಡಲಾನೆ. ಎಲ್ಲರೂ ಈ ಮಾತನ್ನು ಕೇಳಿ ಆತನು ತನಗೊಂದು ಮಾತನ್ನು ಕೊಟ್ಟಿದ್ದಾರೆ. ಯಾಗ ಮಂಟಪವನ್ನು ಪ್ರವೇಶ ಮಾಡಿದರೆ ನನ್ನನ್ನು ಬಿಟ್ಟು ಬಿಡಬೇಕು. ಒಂದು ವೇಳೆ ಆತನ ಮೊದಲನೆಲ್ಲ ಕೈಗೆ ಸಿಕ್ಕಿದ್ರೆ ಆತನ ಕಾಲಲ್ಲಿ ಹಿಡಿದು ನೆಲಕ್ಕೆ ಅಪ್ಪಳಿಸಿ ಬಂದೆ ಅಂತ. ಒಂದು ಕಾಲು ನನಗೆ ಸಿಕ್ಕಿದೆ, ಒಂದೇ ಕಾಲು ಸಾಕು. ಇವರನ್ನು ಬರೆದು ಒಂದು ವಿಚಾರ ಸರ್ವಗಾಮಗಳು ಪ್ರಧಾನ ಸರ್ವೇಂದ್ರಿಯಕ್ಕೆ ಮುಖ್ಯ ನೇತ್ರವು ಸರ್ವಗಾಮಗಳು ಪ್ರಧಾನ ಸರ್ವೇಂದ್ರಿಯಕ್ಕೆ ಮುಖ್ಯ ನೇತ್ರವು ಸಮ್ಮತವ ಒಂದು ವಿಚಾರ. ಈಗ ದೇಹಗಳಲ್ಲಿ ಪ್ರಧಾನವಾದದ್ದು ಯಾವುದು ಅಂತ ಕೇಳಿದ್ರೆ ಸರ್ವ ಅಂಗಗಳು. ಅದರಲ್ಲಿ ಇಂದ್ರಿಯಗಳಲ್ಲಿ ಪ್ರಧಾನವಾದದ್ದು ಕಣ್ಣು. ದೇಹದಲ್ಲಿ ಪ್ರಧಾನವಾದದ್ದು ಯಾವುದು ಅಂತ ಕೇಳಿದ್ರೆ ಶಿರದ ಭಾಗ. ಶಿರದ ಭಾಗವೇ ಈಗ ಶಿರದ ಭಾಗ ನಮ್ಮ ಯಜ್ಞ ಮಂಟಪದ ಒಳಗುಂಟು. ಕಾಲು ನಿನ್ನ ಬಳಿಯಲ್ಲಿ ಉಂಟು. ಹೌದು. ಯಜ್ಞ ಮಂಟಪದೊಳಗೆ ಬಂದಂತಹ ಶಿರವು ನಮ್ಮದಾಗಿದೆ. ಹೌದಾ? ಹಾಗೆ ಅವನನ್ನು ಬಿಟ್ಟು ಬಿಡುವುದು. ನನಗೆ ಶಿರವಾದ್ರೇನು ಕಾಲಾದ್ರೇನು ಕೈಯಾದ್ರೇನು ಈ ತರ ಬಿಟ್ಟು ಬಿಡ್ತಾರ ಅಂತ ಯೋಚನೆ ಮಾಡ್ತೀಯ? ಈ ತರನ ಕಾಲಲ್ಲಿ ಹಿಡಿದು ನನಗ ಪರಿಸಿ ನೀನು ಸಾಮಾನ್ಯನಲ್ಲ, ಎಲ್ಲವನ್ನೂ ತಿಳಿದವನು. ತಿಳಿದವನು ಈ ರೀತಿಯಾಗಿ ವರ್ತಿಸುವುದು ಸರಿಯೇ? ಯಾಕೆ ಹೋಗುತ್ತಿದ್ದಿ? ಪರಮೇಶ್ವರನ ಭಕ್ತನೆನಿಸಿಕೊಂಡವ, ಅಸಮ ಶ್ರೇಷ್ಠನೆತ್ತಿ ಶ್ರೇಷ್ಠ ವ್ಯಕ್ತಿಯಾದಂತಹ ನೀನು ಸಾಮಾನ್ಯವಾದಂತಹ ಇವನ ಎಡಗಾಲನ್ನು ಹಿಡಿದು ಬೇಡುವುದು ಸರಿಯಾ? ಕಾಲಲ್ಲಿ ಏನಾದ್ರೂ ಫಲವಾದ್ರೆ ಇಷ್ಟು ಮಾತನಾಡ್ತಿಲ್ಲ. ನೀನು ಜನ ಯಾವತ್ತ ಗೊತ್ತಾಗಲಿಲ್ಲ. ನಾನು ಈಗ ಶ್ರೀಕೃಷ್ಣನಾಗಿದ್ದೇನೆ. ಹಾಗಾಗಿ ನಿನ್ನ ಒಳಗಣ್ಣಿಗೆ ನಾನು ಯಾರು ಅನ್ನುವುದನ್ನು ನೋಡಿಕೋ. ಈಗ ಒಂದು ಅವಕಾಶ ಉಂಟು. ಇನ್ನೊಂದು ಇಲ್ಲಿ ಕಲಿಸಿಕೊಳ್ಳುವುದಕ್ಕೆ ಕಾರಣ ಉಂಟು. ಆಗುವಂತಹ ಯಾಗ ಸಂಪೂರ್ಣವಾಗಿ ಆಗಬೇಕು, ಸ್ಥಳಶುದ್ಧಿ ಆಗಬೇಕು ಅನ್ನುವಂತಹ ಉದ್ದೇಶ. ಹಾಗಾಗಿ ನಾವು ಮಾಡುವಂತಹ ಯಾಗ ಪೂರ್ಣಾಹುತಿ ಆಗುವವರೆಗೆ ನೀನು ಇಲ್ಲಿದ್ದುಕೊಂಡು ನಮ್ಮ ಯಾಗ ಪೂರ್ಣಾಹುತಿ ಆಗುವುದಕ್ಕೆ ಸಹಕಾರ ನೀಡಿ. ಶ್ರೀಹರಿಯಾದಂತ ನೀನು ಪರಮೇಶ್ವರನಾಗಿ ದರ್ಶನ ಮಾಡಿಕೊಂಡ ಮಾತ್ರಕ್ಕೆ ಆತನನ್ನೇ ನಾನು ಬಿಟ್ಟು ಬಿಟ್ಟೆ. ಯಾವ ಮಾತಾದ್ರೆ ಹೇಳು, ನನ್ನ ದೇವರು ತನಗೆ ಕಾಣಿಸಿಕೊಂಡವಾಗ ಅದರಲ್ಲಿ ತನ್ನ ಸಂತೋಷವೇ ಮತ್ತೊಂದಿಲ್ಲ. ಓ ದೇವರು ದೇವರೇ, ಈ ಪುರುಷ ಮೃಗ ಹಿಮಾಲಯದ ತತ್ವದಿಂದ ಇಲ್ಲಿವರೆಗೆ ಬಂದಿದ್ದೇನೆ. ಆದ್ರೆ ಒಂದು ಸಂಗತಿ, ನಾನು ಬರ್ತೇನೆ ನಿಮ್ಮೊಟ್ಟಿಗೆ. ನನಗೆ ಸರಿಯಾದ ಒಂದು ವ್ಯವಸ್ಥೆ ಆಗ್ಬೇಕು. ಅಂದ್ರೆ 3 ಹೊತ್ತು ಸರಿಯಾಗಿ ಇರ್ಬೇಕು. ಅದು ಪೂಜೆ ಬೇರೆ. ಅದು ಎಲ್ಲಿ? ನೀವು ಯಾಗ ಮಾಡುವಂತ ಮಂಟಪದ ಮುಂದೆ ಒಂದು ಶಿವಲಿಂಗವನ್ನು ನಿರ್ಮಿಸಿ ಅಲ್ಲೇ ನನಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಯಾರಿದ್ದಾರೆ ವ್ಯವಸ್ಥೆ ಮಾಡ್ಲಿಕ್ಕೆ? ವ್ಯವಸ್ಥೆ ಮಾಡುವುದಕ್ಕೆ ನಮ್ಮ ಭೀಮಸೇನಿದ್ದಾನೆ. ಅವರಲ್ಲಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಿ. ಪ್ರಾಣಿಗಳು ಮಾತಾಡಲಿಕ್ಕಿಲ್ಲ. ಯಾಕೆ? ನಾನು ಪ್ರಾಣಿ ಅಲ್ಲ, ಪುರುಷ ಮೃಗ. ಮನುಷ್ಯರು ಮತ್ತು ಮೃಗವು ಮೃಗದ ಸ್ವಭಾವ ಇದ್ದವರು. ಮನುಷ್ಯರಾದಂತ ನಾವೇ ಮೃಗದ ಸ್ವಭಾವ ಮಾಡಬೇಡ. ನಿನಗೆ ಬಿಡಾರದ ವ್ಯವಸ್ಥೆ ನಾನಿದ್ದೆ. ಹೌದಾ? ಒಳ್ಳೆ ಬಿಡಾರ ಆಗ್ಬೇಕು. ಸಂತೋಷದಲ್ಲಿ ಪೂಜೆ 3 ಸಲ ಮಾಡ್ಬೇಕು. ಬಿಡಾರದಲ್ಲಿ ವ್ಯವಸ್ಥೆ ಉಂಟು, ಮತ್ತೆ ಅದು ಇಲ್ಲ ಇದಿಲ್ಲ ಅಂತ ಹೇಳಲಿಕ್ಕೆ. ಯಾಕೆ? ಅದಾಗುದಿಲ್ಲ. ನಮ್ಮನ್ನು ಕರ್ಕೊಂಡು ಬಂದ ಮೇಲೆ ನೀವು ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ನಮ್ಮಲ್ಲಿ ವ್ಯವಸ್ಥೆ ಉಂಟು, ಎಲ್ಲೆಲ್ಲಿಯೂ ವ್ಯವಸ್ಥೆ ಅಲ್ಲ. ನಮ್ಮ ಈ ಯಾಗ ಮಂಟಪದ ವಜ್ರ ಸ್ತಂಭ ಉಂಟು, ಅಲ್ಲೇ ನಿನ್ನನ್ನು ಬಂಧಿಸ್ತೇವೆ. ಮಾತ್ರ ಅಲ್ಲ, ಬೇಕಾದಂತಹ ವ್ಯವಸ್ಥೆ ಯಾವುದೇ ಕುಂದು ಕೊರತೆ ಯಾಗದಂತೆ ತಿನ್ನುವುದಕ್ಕೆ, ಮಲಗುವುದಕ್ಕೆ ಎಲ್ಲ ವ್ಯವಸ್ಥೆ ಉಂಟು ಇಲ್ಲಿ. ದೇವರೇ, ಪೂರ್ಣ ಆಗುವವರೆಗೆ ಮಾತ್ರ ಇಲ್ಲಿ ಎಲ್ಲ ವ್ಯವಸ್ಥೆ ಆಯ್ತಲ್ಲ. ನಿನ್ನ ಅಪ್ಪಳೆಯನ್ನು ಮೀರಿ ಎಲ್ಲಿಗೆ ಹೋಗುವಾಗಿಲ್ಲ. ಭೀಮ, ನನ್ನ ಜೊತೆಯಲ್ಲಿ ಬಾ. ಯಾಗ ಪೂರ್ಣಾದಿ
¡Vamos!